ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಸಿಂಪಲ್ ಆಗಿ ಹೇಗೆ ಚಾಕ್ಲೇಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕೋಕೋ ಪೌಡರ್ನ ತಗೊಳ್ತಿದ್ದೀನಿ. ಕೋಕೋ ಪೌಡರ್ ನಾನು ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ನೀವು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಚಾಕ್ಲೇಟ್ ಮಾಡ್ಕೊತಿದ್ದೀರಾ ಅಂತ. ನೆಕ್ಸ್ಟ್ ಕಂಡೆನ್ಸ್ಡ್ ಮಿಲ್ಕ್ ಬೇಕಾಗುತ್ತೆ. ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ಯೂಸ್ ಮಾಡಿದ್ದೀನಿ. ಇದಕ್ಕೆ ನೀವು ಡಾರ್ಕ್ ಚಾಕ್ಲೇಟ್ಸ್ ಬೇಕಾದರೆ ಹಾಕ್ಕೊಳ್ಬೋದು ಮೆಲ್ಟ್ ಮಾಡಿ. ಸೊ ಕಂಡೆನ್ಸ್ಡ್ ಮಿಲ್ಕ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ತಾ ಹೋಗಬೇಕು. ಅದು ಚಾಕ್ಲೇಟ್ ಕನ್ಸಿಸ್ಟೆನ್ಸಿಯಲ್ಲಿ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಸೊ ನೋಡ್ತಿದ್ದೀರಾ ಅಲ್ವಾ, ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಸ್ಪೂನ್ ಸಹಾಯದಿಂದ. ನಿಮಗೆ ಸ್ಪೂನಲ್ಲಿ ಮಾಡೋಕ್ಕೆ ಕಷ್ಟ ಅನ್ನಿಸ್ತಿದ್ರೆ ನೀವು ಕೈ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಕಲರ್ ಚೇಂಜ್ ಆಗುತ್ತೆ, ಡಾರ್ಕಿಶ್ ಆಗುತ್ತೆ. ಪೌಡರ್ ಏನಿದೆ ಈ ರೀತಿ ನೋಡ್ತೀರಲ್ವ, ಈ ರೀತಿ ಆಗುತ್ತೆ. ಸೊ ನಿಮಗಿದು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳೋ ಥರ ಆಗಬೇಕು. ಸೊ ಕೈಗೆಲ್ಲ ಮೆತ್ಕೊಳ್ಬಾರ್ದು, ಆ ರೀತಿ ಮಾಡ್ಕೋಬೇಕು ನೀವು. ಸೊ ನನಗೆ ಇನ್ನೂ ಸ್ವಲ್ಪ ಕೋಕೋ ಪೌಡರ್ ಬೇಕು ಅನಿಸ್ತು, ನಾನು ಕೋಕೋ ಪೌಡರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ 2 ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಈ ಚಾಕ್ಲೇಟ್ ಮಾಡ್ಕೊಳ್ಳೋದಕ್ಕೆ. ಕೋಕೋ ಪೌಡರ್ ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಬೇಕಾಗತ್ತೆ ಅಷ್ಟೇ. ಸೊ ನೋಡ್ತಿದ್ದೀರಾ ಅಲ್ವಾ, ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ನಾನು ಕೈಗೆ ಯೂಸ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಸ್ಪೂನಲ್ಲಿ ಈ ರೀತಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಕೈಗೆ ಮೆತ್ಕೊಳ್ಬಾರ್ದು ಅಂದರೆ ನೀವು ಕೋಕೋ ಪೌಡರ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಈಗ ಇದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕು, ಚಿಕ್ಕ ಚಿಕ್ಕ ಬಾಲ್ ಶೇಪಲ್ಲಿ ನನಗೆ ಬೇಕು. ಸೊ ನಾನು ಚಿಕ್ಕ ಚಿಕ್ಕ ಬಾಲ್ ಶೇಪಲ್ಲಿ ಮಾಡ್ಕೊತೀನಿ. ನೀವು ಇನ್ನೂ ಚಿಕ್ಕ ಬಾಲ್ಸ್ ಥರ ಕೂಡ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ನಿಮಗೆ ಕಹಿ ಅನಿಸ್ಬೋದು. ಬಟ್ ಮಕ್ಕಳಿಗೆ ಈ ಕೋಕೋ ಪೌಡರ್ ಎಲ್ಲ ಇಷ್ಟ ಆಗಿದ್ರೆ, ಅಥವಾ ನಿಮಗೆ ಚಾಕ್ಲೇಟ್ ಬೇಕು ಇಮಿಡಿಯೇಟಾಗಿ ಮಕ್ಕಳಿಗೆ ಅಂತ ಹೇಳಿದರೆ, ನೀವು ಇದನ್ನು ವಿತಿನ್ 5 ಮಿನಿಟ್ಸ್ ಕೂಡ ಆಗೋದಿಲ್ಲ. ಈ 2 ಪ್ರಾಡಕ್ಟ್ಸ್ ನಿಮ್ಮ ಹತ್ರ ಅವೈಲೇಬಲ್ ಇದ್ದರೆ ಬೇಗ ಮಾಡ್ಕೊಳ್ಬೋದು. ನೋಡ್ತೀರಲ್ವ, ನಾನು ಈ ರೀತಿ ಎಲ್ಲನೂ ಚಾಕ್ಲೇಟ್ಸ್ನ ಮಾಡ್ಕೊಳ್ತಿದ್ದೀನಿ. ಸ್ಟಿಕ್ಕಿ ಆಗಬಾರ್ದು, ಆ ರೀತಿ ನೀವು ನೋಡ್ಕೊಳ್ಳಿ. ನೋಡಿ, ನನ್ನ ಕೈಗೇನು ಅಂಟ್ಕೊಂಡಿಲ್ಲ, ಆ ರೀತಿ ನಾನು ಇದನ್ನು ಕಲಿಸ್ಕೊಂಡಿದ್ದೀನಿ. ಸೊ ಎಲ್ಲನೂ ಇದೇ ಶೇಪಲ್ಲಿ ನಾನು ಮಾಡ್ಕೊಳ್ತಿದ್ದೀನಿ. ನಿಮಗೆ ಬೇರೆ ಬಾಕ್ಸ್ ಶೇಪ್ ಆಗಲಿ ಅಥವಾ ಟ್ರಯಾಂಗಲ್, ನಿಮಗೆ ಯಾವ ಶೇಪಲ್ಲಿ ಬೇಕು, ಮಕ್ಕಳಿಗೆ ಯಾವ ರೀತಿ ಬೇಕಾಗುತ್ತೆ ಆ ರೀತಿ ನೀವು ಮಾಡ್ಕೊಳ್ಬೋದು ಇದನ್ನು. ಬರ್ಡೇಗೆ ಎಲ್ಲ ನೀವು ಕೇಕ್ ಅಥವಾ ಕೇಕ್ ಎಲ್ಲ ಮನೆಯಲ್ಲೇ ಮಾಡ್ತೀರಾ ಅಂದರೆ ಈ ರೀತಿ ಚಾಕ್ಲೇಟ್ ಬಾಲ್ಸ್ ಥರ ಮಾಡಿಬಿಟ್ಟು ಡೆಕೋರೇಷನ್ಗೆ ಇಕ್ಬೋದು. ಸೊ ನೋಡ್ತಿದ್ದೀರಲ್ಲ, ಫೈನಲ್ ಕೋಟಿಂಗ್ ಮಾಡಿದ್ದೀನಿ ಕೋಕೋ ಪೌಡರಿಂದ. ಇಷ್ಟ ಆಗಿದೆ ನಿಮಗೆ ಅನಿಸುತ್ತೆ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.